ಯಾಕೆ ನಾವು ಗುರಿ ನಿಶ್ಚಯ ಮಾಡ್ಕೋಬೇಕು? ಅದಕ್ಕೂ ಒಂದು ಕಾರಣ ಇದೆ. ಈಗ ನಿಮ್ಮ ಮನೆಯಿಂದ ನೀವು ಒಂದು ರೈಲ್ವೆ ಸ್ಟೇಷನ್‌ಗೆ ಹೋಗ್ಬೇಕು. ಸೊ, ರೈಲ್ವೆ ಸ್ಟೇಷನ್‌ಗೆ ಹೋಗ್ಬೇಕು ಅಂದ್ರೆ, ನೀವು ಮೊದಲೇನ್ ಮಾಡ್ತೀರಾ? ನಿಮ್ಮ ಸ್ವಂತ ಕಾರಲ್ಲೋ ಅಥವಾ ಸ್ವಂತ ಬೈಕಲ್ಲೋ ಹೋಗ್ಬೇಕು ಅಂದ್ರೆ, ಒಂದು ಮೊಬೈಲಲ್ಲಿ ಒಂದು ಮ್ಯಾಪ್ ಹಾಕೊಳ್ತೀರಾ. ಮ್ಯಾಪ್ ಹಾಕೊಂಡ್ರೆ ಅಲ್ಲಿ ಮ್ಯಾಪಲ್ಲಿ ಟೈಮಿಂಗ್ ತೋರಿಸುತ್ತೆ. ಎಕ್ಸಾಕ್ಟ್ ಟೈಮಿಂಗ್ ತೋರಿಸುತ್ತೆ. ಸೊ, ಟೈಮಿಂಗ್ ತೋರಿಸೋದ್ರಿಂದ ಏನಾಗುತ್ತೆ? ನೀವು ಅದೇ ಟೈಮ್‌ಗೆ ರೀಚ್ ಆಗ್ತೀರಾ. ಅದು ಡೆಸ್ಟಿನೇಷನ್ ಅದು. ಪರ್ಟಿಕ್ಯುಲರ್ ಆಗಿ ಅದೇ ಟೈಮ್‌ಗೆ ಹೋಗ್ತೀರಾ, ಅಷ್ಟೇ ನಿಮಿಷಕ್ಕೆ ಹೋಗ್ತೀರಾ. ಮೇ ಬಿ 1 ನಿಮಿಷ, 2 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು ಹೊರತು, ಅದ್ರಲ್ಲೊಂದು ಆಕ್ಯುರಸಿ ಇರುತ್ತೆ. ಇನ್ನು 2ನೇ ದಾರಿ, ನೀವು ಡೆಸ್ಟಿನೇಷನ್ ಹಾಕೊಳ್ಳಿಲ್ಲ, ಏನು ಮಾಡಲಿಲ್ಲ, ಮ್ಯಾಪೇ ಹಾಕೊಳ್ಳಿಲ್ಲ ಅಂದ್ರೆ, ನೀವು ಎಷ್ಟೊತ್ತಿಗೋ ಮನೆ ಬಿಡ್ತೀರಾ ಅಂತ ಅನ್ಕೊಳ್ಳಿ. ನೀವು ಎಷ್ಟೊತ್ತಿಗೆ ರೀಚ್ ಆಗ್ತೀರಾ. ಈ ಎರಡ್ರದ್ದು ಡಿಫರೆನ್ಸ್ ಏನಂತ ಹೇಳಿದ್ರೆ, ನಾವು ಡೆಸ್ಟಿನೇಷನ್ನು ಮತ್ತೆ ಡೆಸ್ಟಿನೇಷನ್ ಇಲ್ಲದೆ ಇದ್ರೆ ಎಷ್ಟು ವ್ಯತ್ಯಾಸಗಳಾಗುತ್ತೆ ಅಂತ. ಈಗ ನಿಮ್ಗೆ ಈ ಅನುಭವಕ್ಕೆ ಬಂದಿರುತ್ತೆ. ನಾವು ಗುರಿ ಇಟ್ಕೊಂಡು ಹೋದಾಗ ಪಕ್ಕಾ ಅದ್ರಲ್ಲೊಂದು 5 ನಿಮಿಷ, 10 ನಿಮಿಷ ವ್ಯತ್ಯಾಸದಲ್ಲಿ ನಾವು ರೀಚ್ ಆಗೇ ಆಗ್ತೀವಿ. ಅದೇ ಗುರಿ ಇಲ್ಲ ಅಂತ ಹೇಳಿದ್ರೆ, ಯಾರೋ ನಮ್ಮನ್ನೆಲ್ಲೋ ಹೋಗ್ತೀವಿ, ಯಾವುದೋ ದಾರಿಲಿ ಹೋಗ್ತಾ ಇರ್ತೀವಿ, ನಮ್ಗೆ ಯಾರೋ ಸಿಗ್ತಾರೆ, ಅಥವಾ ನಾವು ಹೋಗದೇನೂ ಇರ್ಬೋದು. ಏನಾದ್ರೂ ಒಂದು ಆಗ್ಬೋದು. ನಮ್ಮ ಡೆಸ್ಟಿನೇಷನ್ ಅನ್ನೋದನ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಫಸ್ಟು. ನಾವು ಎಲ್ಲಾದ್ರೂ ಹೋಗ್ಲಿ. ನಾನು ಹೋಗ್ಬೇಕು ಉದ್ದೇಶ ಕರೆಕ್ಟ್ ಆಗಿದ್ರೆ ಹೋಗೇ ಹೋಗ್ತೀವಿ. ಪ್ರತಿಯೊಬ್ಬರಿಗೂ ಒಂದು ಡೆಸ್ಟಿನೇಷನ್‌ನ ನಾವು ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನೀವು ಹಾಕೊಂಡಿರೋಂಥ ಯೋಜನೆಗಳು ಇದು ಒಂದು ರೀಚ್ ಆಗೇ ಆಗ್ತೀರಾ. ಅದಕ್ಕೆ ಟೈಮ್ ತಗೊಳುತ್ತೆ. ಒಂದೇ ದಿವಸಕ್ಕಾಗಲ್ಲ. ನಾನು ಹೇಳಿದ್ನಲ್ಲ 21 ದಿನದ ಒಂದು ಪ್ರಾಕ್ಟೀಸ್ ಅಂತ ಇಟ್ಕೊಳ್ಳಿ. ಯಾವುದೇ ಒಂದು ಹ್ಯಾಬಿಟ್ ಚೇಂಜ್ ಮಾಡ್ಕೋಬೇಕು. ನಿಮ್ದು ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೋಬೇಕು. ಎಷ್ಟೇ ಮಾಡಿದ್ರು ನಿಮ್ಗೆ ಅದನ್ನ ಸರಿ ಮಾಡ್ಕೊಳಕ್ ಆಗ್ತಾ ಇರಲ್ಲ. ಆ ಥರದ್ದು ವಿಚಾರಗಳಿರ್ತವೆ. ಅಂಥವಕ್ಕೆಲ್ಲ ನೀವು ಈ ರೂಲ್ಸ್‌ನ ಫಾಲೋ ಮಾಡಿ. ನಾನೇನು ಹೇಳ್ಕೊಟ್ನಲ್ಲ ಇಷ್ಟೊತ್ವರೆಗೂ ಆ ರೂಲ್ಸ್‌ನ ಫಾಲೋ ಮಾಡಿ. ಬೇಸಿಕ್ಕಿಂದ ಶುರು ಮಾಡಿ. ಆಯ್ತಾ? ನಿಮ್ಗೆ ಇನ್ನೂನು ತುಂಬಾ ವಿಚಾರ ಇದೆ ಇದು. ಅದ್ ನಾನು ಮುಂದೆ ಹೋಗ್ತಾ ಹೇಳ್ಕೊಡ್ತೀನಿ. ನಾನು ಮೊದಲೇ ದೊಡ್ಡ ಕಷ್ಟಕರವಾದ ವಿಚಾರಗಳನ್ನ ಹೇಳ್ಬಿಟ್ರೆ, ನಿಮ್ಗೆ ಅದನ್ನ ಫಾಲೋ ಮಾಡಕ್ ಕಷ್ಟ ಆಗತ್ತೆ. ಅರ್ಥ ಆಗಲ್ಲ. ಕೆಲವೊಬ್ರಿಗೆ ಆಲ್ರೆಡಿ ಈ ತರದ್ ವಿಡಿಯೋಗಳನ್ನ ನೋಡಿರ್ತೀರಾ. ಕೆಲವೊಬ್ರಿಗೆ ನಾಲೆಡ್ಜ್ ಇರುತ್ತೆ. ಅವ್ರಿಗೆ ಇದು ಈಸಿ ಅನ್ಸುತ್ತೆ. ಬಟ್ ಹೊಸ್ದಾಗಿ ಶುರು ಮಾಡೋರಿಗೆ ನಾನು ಜಾಸ್ತಿ ಪ್ರೋತ್ಸಾಹ ಮಾಡೋದ್ರಿಂದ ನೀವು ಪ್ರಯತ್ನ ಪಡಿ. ಪ್ರಯತ್ನ ಪಟ್ಟು ಇದನ್ನ ಆಮೇಲೆ ಅದ್ರಲ್ಲಿ ಬರೋಂಥದ್ದನ್ನ ನನ್ಗೆ ಸವಾಲುಗಳು ಏನ್ ಬರುತ್ತಲ್ಲ ಅದನ್ನ ಮೆಸೇಜ್ ಮಾಡಿ. ಆಮೇಲೆ ಯಾರು ಅಕಸ್ಮಾತ್ ಇದ್ರ ಬಗ್ಗೆ ಎಲ್ಲ ಮಾಡಿರ್ತೀರ ಗೊತ್ತಿರುತ್ತೆ ಅಂದ್ರೆ, ಅವರು ನಂಗೆ ಮೆಸೇಜ್ ಮಾಡಿ ನಿಮ್ಗೆ ಇನ್ನು ನೆಕ್ಸ್ಟ್ ಲೆವೆಲ್‌ಗೆ ಏನ್ ಮಾಡ್ಬೋದು, ಇನ್ನೂ ಈಸಿ ಆಗಂತದ್ದು ಅದನ್ನು ಕೂಡ ನಾನು ನಿಮ್ಗೆ ಮೆಸೇಜ್ ಮಾಡಿದ್ರೆ ಕಾಮೆಂಟಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆ.